ಇನ್ನು ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನ ಕೊಟ್ಟಿತ್ತು. 3 ತಿಂಗಳ ಒಳಗಾಗಿ ಏನೇ ಕಾಯ್ದೆಗಳು ಬಂದ್ರೂ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರಪತಿಗಳು ರಿಯಾಕ್ಟ್ ಮಾಡಬೇಕು. ಅದು ಸ್ವೀಕಾರ ಮಾಡ್ತೀವೋ ತಿರಸ್ಕಾರ ಮಾಡ್ತೀವೋ ಏನು ರೀಸನ್ ಅದನ್ನು ಕೊಡಬೇಕು ಅಂತ ಗಡುವನ್ನ ಕೊಟ್ಟಿತ್ತು. ಕೋರ್ಟೇ ಕಾಯ್ದೆ ಮಾಡೋದಾದ್ರೆ ಸಂಸತ್ ಯಾಕೆ ಅಂತೇಳಿ ದುಬೆ ಅವರು ಪ್ರಶ್ನೆ ಮಾಡಿದ್ದಾರೆ. ಉಪರಾಷ್ಟ್ರಪತಿಯ ಬಳಿಕ ಈಗ ಸಂಸದ ಕೂಡ ಪ್ರಹಾರ ನಡೆಸಿರೋದು. ಶಾಸನ ಸಭೆಗಳನ್ನ ಹಾಗಾದ್ರೆ ಮುಚ್ಚಿಬಿಡಿ ನೀವು. ಧರ್ಮ ಯುದ್ಧಕ್ಕೆ ಸುಪ್ರೀಂ ಪ್ರಚೋದನೆ ನೀಡ್ತಾ ಇದೆ. ರಾಷ್ಟ್ರಪತಿಗೆ ಗಡುವು ಸೂಚಿಸಿದ್ದಕ್ಕೆ ಕಿಡಿಕಾರಿದ್ದಾರೆ ದುಬೆ ಅವರು. ರಾಜ್ಯ ಸರ್ಕಾರಗಳು ಅಂಗೀಕರಿಸಿದ ವಿಧೇಯಕದ ಬಗ್ಗೆ ರಾಷ್ಟ್ರಪತಿಗಳು 3 ತಿಂಗಳಲ್ಲಿ ನಿರ್ಧಾರ ಕೈಗೊಳ್ಳಬೇಕು ಅನ್ನುವಂಥ ಡೆಡ್ಲೈನ್ ಅನ್ನ ಕೊಡಲಾಗಿತ್ತು. ವಕ್ಫ್ ತಿದ್ದುಪಡಿ ಕಾಯ್ದೆಯ ವಿಚಾರದಲ್ಲಿ ಸರ್ಕಾರಕ್ಕೆ ಮೂಗುದಾರ ಹಾಕಿದಂಥ ಸುಪ್ರೀಂ ಕೋರ್ಟ್ನ ಆದೇಶವನ್ನ ಬಿಜೆಪಿಯ ಹಿರಿಯ ಸಂಸದ ನಿಶಿಕಾಂತ್ ದುಬೆ ತೀವ್ರವಾಗಿ ಖಂಡಿಸಿದ್ದಾರೆ, ಪ್ರಶ್ನೆ ಮಾಡಿದ್ದಾರೆ. ಅಲ್ಲದೆ ನ್ಯಾಯಾಲಯದ ಆದೇಶ ಏನಿದೆ ದೇಶವನ್ನ ಅರಾಜಕತೆಯತ್ತ ಕೊಂಡೊಯ್ಯುವಂತಿದೆ. ಅಂದರೆ ಸುಪ್ರೀಂ ಕೋರ್ಟ್ ಏನು ಆದೇಶ ಕೊಟ್ಟಿತ್ತು ಅಂದರೆ 3 ತಿಂಗಳ ಒಳಗಾಗಿ ರಾಷ್ಟ್ರಪತಿಗಳು ಯಾವುದೇ ಮಸೂದೆ ಬಂದರೂ ಕೂಡ ಅದಕ್ಕೆ ಪರ್ಮಿಷನ್ ಕೇಳೋದಕ್ಕೆ ಅಂತ ರಾಷ್ಟ್ರಪತಿಯವರ ಅಂಕಿತ ಫೈನಲ್ ಆಗಬೇಕಲ್ಲ, 3 ತಿಂಗಳೊಳಗೆ ನೀವು ಉತ್ತರವನ್ನು ಕೊಡಬೇಕು ಅಂತ. ಇನ್ನು ವಿಧಾನಸಭೆ ಮತ್ತು ಸಂಸತ್ತಿನ ಅಗತ್ಯವೇ ಇಲ್ಲ, ಅದನ್ನು ಮುಚ್ಚೋದೇ ಒಳಿತು ಅಂತೇಳಿ ನೇರವಾಗಿ ಸುಪ್ರೀಂ ಕೋರ್ಟ್ ವಿರುದ್ಧನೇ ಹರಿಹಾಯ್ದಿದ್ದಾರೆ. ಇತ್ತೀಚೆಗೆ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರು ಕೂಡ ಕಿಡಿಕಾರಿದ್ರು. ಈಗ ಸಂಸದ ಕೂಡ ಇದೇ ರೀತಿ ಕಿಡಿಕಾರಿರೋದು. ಇನ್ನು ಇದೇ ವೇಳೆ ತನ್ನ ನಿರ್ಧಾರಗಳ ಮೂಲಕ ಸುಪ್ರೀಂ ಕೋರ್ಟ್ ದೇಶದಲ್ಲಿ ಧಾರ್ಮಿಕ ಯುದ್ಧವನ್ನ ಪ್ರಚೋದನೆ ಮಾಡ್ತಾ ಇದೆ. ರಾಷ್ಟ್ರಪತಿಗಳಿಗೆ ಡೆಡ್ಲೈನ್ ವಿಧಿಸುವ ಸುಪ್ರೀಂ ಕೋರ್ಟ್ನ ಆದೇಶವನ್ನ ಇತ್ತೀಚೆಗೆ ಸ್ವತಃ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಕೂಡ ಕಟುವಾಗಿ ಟೀಕಿಸಿದ್ರು. ಸಂವಿಧಾನದ 142ನೇ ವಿಧಿಯು ಪ್ರಜಾಸತ್ತಾತ್ಮಕ ಶಕ್ತಿಗಳ ವಿರುದ್ಧ ಹೊಸ ಪರಮಾಣು ಕ್ಷಿಪಣಿಯಾಗಿದೆ ಅಂತ ಸುಪ್ರೀಂ ಕೋರ್ಟ್ನ ವಿಶೇಷ ಅಧಿಕಾರವನ್ನು ಟೀಕಿಸಿದ್ರು. ಅದಕ್ಕೆ ಪ್ರತಿಪಕ್ಷಗಳಿಂದ ಖಂಡನೆಯೂ ವ್ಯಕ್ತವಾಗಿತ್ತು. ದುಬೆ ಅವರು ಹಾಗಾದ್ರೆ ಏನು ಹೇಳಿದ್ರು ಅಂತ ನೋಡೋದಾದ್ರೆ, ನ್ಯಾಯಾಧೀಶರನ್ನ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ, ಅವರಿಗೆ ಜಡ್ಜ್ಗಳು ಸೂಚನೆ ನೀಡೋದಕ್ಕೆ ಹೇಗೆ ಸಾಧ್ಯ ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಸಂಸತ್ ದೇಶದ ಕಾನೂನು ರೂಪಿಸುತ್ತೆ, ಆ ಸಂಸತ್ತಿಗೆ ನ್ಯಾಯಾಲಯಗಳು ನಿರ್ದೇಶನ ಕೊಡೋದಕ್ಕೆ ಸಾಧ್ಯನಾ? ಯಾವ ಕಾನೂನು ರಾಷ್ಟ್ರಪತಿ 3 ತಿಂಗಳಲ್ಲಿ 3 ನಿರ್ಧಾರವನ್ನ ಹೇಳಲೇಬೇಕು ಅಂತ ಹೇಳಿದೆ? ಅಧಿಕಾರ ಮೀರಿದ್ದಾರೆ ಯಾರಾದ್ರೂ? ಹಾಗಾದ್ರೆ ಅಯೋಧ್ಯೆ ವಿಷಯಕ್ಕೆ ದಾಖಲೆ ಕೇಳುವ ಕೋರ್ಟ್ ಈಗ ವಿಚಾರಣೆ ನಡೆಸುತ್ತಿರುವ ಪ್ರಕರಣಗಳಲ್ಲಿ ಏಕೆ ದಾಖಲೆಗಳನ್ನು ಕೇಳ್ತಾ ಇಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಲ್ಲಿಗೆ ಸುಪ್ರೀಂ ಕೋರ್ಟ್ ಏನು ರಾಷ್ಟ್ರಪತಿಗಳಿಗೆ ಈ ಗಡುವನ್ನು ಕೊಟ್ಟಿತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಉಪರಾಷ್ಟ್ರಪತಿಗಳು ಮಾತ್ರ ಅಲ್ಲ, ಸಂಸದ ನಿಶಿಕಾಂತ್ ದುಬೆ ಅವರು ಕೂಡ ಪ್ರಶ್ನೆ ಮಾಡಿರೋದು. ಇದು ಎಷ್ಟು ಸರಿ ಅನ್ನೋದರ ಬಗ್ಗೆ ಜನರು ಕೂಡ ಒಂದಷ್ಟು ಚರ್ಚೆ ಮಾಡ್ತಾ ಇದ್ದಾರೆ. ಇನ್ನು ಮುಂದಿನ ಸುದ್ದಿ ನೋಡೋದಾದ್ರೆ,